ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಂತೆ. ಈ ಒಂದು ಪ್ರಶ್ನೆಗಳು ಎಲ್ಲರಿಗೂ ಬರುತ್ತೆ ಮತ್ತು ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಸಹ ಉತ್ತರಗಳನ್ನು ತಿಳ್ಕೊಬೋದು. ಯಾಕೆ ಪ್ರಶ್ನೆಗಳಿಗಾಗಿ ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ ಅಲ್ಲಲ್ಲೇ ನಾನು ಉತ್ತರಗಳನ್ನು ಕೊಟ್ಬಿಟ್ರೆ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ, ಎಲ್ಲರೂ ಕಮೆಂಟ್ಸ್ನ ಓದೋದಿಲ್ಲ. ಹಾಗಾಗಿ ಆ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಮತ್ತು ತಿರ್ಗಾ ಅದೇ ಪ್ರಶ್ನೆ ಬರ್ತಾ ಇರುತ್ತೆ. ಹಾಗಾಗಿ ಒಂದು ಸಲ ವಿಡಿಯೋ ಮಾಡಿಬಿಟ್ರೆ ಎಲ್ಲರೂ ನೋಡ್ತೀರಾ, ಎಲ್ಲರಿಗೂ ಸಹ ಉತ್ತರ ಸಿಗುತ್ತೆ ಅಂತ ಈ ರೀತಿಯಾಗಿ ನಾನು ಈ ಮಧ್ಯ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಪ್ರಶ್ನೆಗಳಿಗಾಗಿಯೇ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮಗೆಲ್ಲ ಅನುಕೂಲ ಆಗುತ್ತೆ ಅಂತ. ಮೊದಲನೇ ಪ್ರಶ್ನೆ, ನಾಳೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವ ಇದೆ ಅಲ್ವಾ. ಈ ಒಂದು ವರ್ಧಂತಿ ದಿನದ ಪ್ರಯುಕ್ತ ಒಂದು ಪ್ರಶ್ನೆ ಬಂದಿದೆ, ಅದಕ್ಕೆ ನಾನಿವತ್ತು ಉತ್ತರ ಕೊಡ್ತಾ ಇದ್ದೀನಿ. ಅವರು ಏನಂತ ಕೇಳಿದರು ಅಂದರೆ, ಯಾಕೆ ವರ್ಧಂತಿ ಅಂತ ಹೇಳ್ತೀರಾ, ಹುಟ್ಟಿದ ದಿನ ಅಂತ ಹೇಳಬೇಕಲ್ವಾ, ತಪ್ಪಲ್ವಾ ನೀವು ಹೇಳ್ತಾ ಇರೋದು, ಹುಟ್ಟಿದ ದಿನ ಅಂತ ಹೇಳ್ರಿ, ಸರಿಯಾಗಿ ಹೇಳ್ರಿ ಅಂತ ನನಗೆ ಹೇಳಿದರು. ಅದಕ್ಕೋಸ್ಕರ ಅವರಿಗೆ ಈ ಉತ್ತರವನ್ನು ಬರೆದು ಹಾಕಿದ್ದೀನಿ, ಅಂದರೆ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ. ಮತ್ತು ತುಂಬ ಜನಕ್ಕೆ ಈ ಒಂದು ಡೌಟ್ ಇದ್ದೇ ಇರುತ್ತೆ ಅಲ್ವಾ, ಯಾಕೆ ನಾವು ವರ್ಧಂತಿ ಉತ್ಸವ ಅಂತ ಕರಿತೀವಿ. ಈಗ ದೇವಸ್ಥಾನಗಳು ದೇವರ ಪ್ರತಿಷ್ಠಾಪನೆ ಆದಮೇಲೆ ಒಂದು ವರ್ಷದ ವರ್ಧಂತಿ ಉತ್ಸವ ಮಹೋತ್ಸವ ಅಂತ ಕಾರ್ಡ್ಗಳನ್ನು ಹಾಕಿಸಿ ಸೆಲೆಬ್ರೇಟ್ ಮಾಡ್ತಾರೆ. ಈ ರೀತಿಯಾಗಿ ತುಂಬ ವರ್ಷಗಳಾದಮೇಲೂ ಸಹ 10ನೇ ವರ್ಷದ್ದು, 50ನೇ ವರ್ಷದ್ದು, 60ನೇ ವರ್ಷದ್ದು ಅಂತೆಲ್ಲ ಉತ್ಸವಗಳನ್ನು ಮಾಡ್ತಾ ಇರ್ತಾರೆ. ವರ್ಧಂತಿ ಮಹೋತ್ಸವ ಅಂತ ಕರೀತಾರೆ ಅದನ್ನು. ದೇವಸ್ಥಾನಗಳು ದೇವರ ಪ್ರತಿಷ್ಠಾಪನೆ ಆದಮೇಲೆ, ಇನ್ನು ಯತಿಗಳು, ಸನ್ಯಾಸಿಗಳು, ರಾಯರು ಅಥವಾ ಸ್ವಾಮಿಗಳು ಅಂತ ಏನಂತೀವಿ, ಗುರುಗಳು ಅಂತ ಏನಂತೀವಿ, ಅವರ ಒಂದು ಹುಟ್ಟಿದ ದಿನವನ್ನು ಸಹ ವರ್ಧಂತಿ ಅಂತಲೇ ಕರೆಯೋದು. ವರ್ಧಂತಿ ಉತ್ಸವ ಅಥವಾ ವರ್ಧಂತಿ ಮಹೋತ್ಸವ ಅಂತ ಆಚರಣೆಯನ್ನು ಮಾಡ್ತಾರೆ. ಯಾಕೆ ಹೀಗೆ? ಮತ್ತು ಮನುಷ್ಯರಿಗೆ ಯಾಕೆ ವರ್ಧಂತಿ ಅಂತ ಕರೆಯಲ್ಲ ಹುಟ್ಟಿದ ದಿನವನ್ನು? ನಿಮಗೆಲ್ಲ ಡೌಟ್ ಇರ್ಬೋದು, ಯಾಕೆ ಹಿಂಗೆ ಕರೀತಾರೆ ಅಂತ. ಫಸ್ಟು ನಾನು ವರ್ಧಂತಿ ಅಂದರೆ ಏನು ಅಂತ ತಿಳಿಸ್ಬಿಡ್ತೀನಿ ನಿಮಗೆ, ಆವಾಗಲೇ ಅರ್ಥ ಆಗಿಬಿಡುತ್ತೆ. ವರ್ಧಂತಿ ಅಂತಂದರೆ ವರ್ಧತೆ ಏವ ನಿತ್ಯಂ ಅಂತ. ವರ್ಧತೆ ಏವ ನಿತ್ಯಂ, ದಿನನಿತ್ಯವಾಗಿ ಏಳಿಗೆ ಆಗ್ತಕ್ಕಂಥವರು ಅಥವಾ ಏಳಿಗೆ ಆಗ್ತಕ್ಕಂಥದ್ದು ಅಂತ ಅರ್ಥ. ಈಗ ಒಂದು ದೇವಸ್ಥಾನನೇ ತಗೊಳ್ರಿ, ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ 1 ವರ್ಷ, 2 ವರ್ಷ, 3 ವರ್ಷ ಹೀಗೆ ಆಗ್ತಾ ಇರುತ್ತೆ. ಪ್ರತಿ ವರ್ಷವೂ ವರ್ಧಂತಿ ಉತ್ಸವವನ್ನು ಆಚರಣೆಯನ್ನು ಮಾಡ್ತೀವಿ. ಅದು ಪುರಾತನ ಆಗ್ತಾ ದೇವಸ್ಥಾನಕ್ಕೆ ತುಂಬ ಮಹತ್ವ ಬರುತ್ತೆ. ಪುರಾತನ ದೇವಸ್ಥಾನಗಳಿಗೆ ತುಂಬ ಮಹತ್ವ ಇರುತ್ತೆ ಅಲ್ವಾ. ನಾವು ಹುಡುಕೊಂಡು ಹೋಗ್ತೀವಿ ಆ ದೇವಸ್ಥಾನಗಳಿಗೆ. ಯಾಕೆ ಅಂದರೆ ಅಷ್ಟು ಶಕ್ತಿ ಇದೆ ಆ ದೇವಸ್ಥಾನದಲ್ಲಿ, ಆ ದೇವರಿಗೆ ಅಷ್ಟು ಒಂದು ಜಾಗ್ರತೆ ದೇವರು ಅಂತ ಹೋಗ್ತೀವಿ. ಈಗ ಆ ಒಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ದೇವರಿಗೆ ವರ್ಷ ಆಗ್ತಾ ತುಂಬ ಪ್ರಸಿದ್ಧಿ ಆಗುತ್ತೆ ದೇವಸ್ಥಾನ, ತುಂಬ ಏಳಿಗೆ ಆಗುತ್ತೆ, ತುಂಬ ಶಕ್ತಿಯುತವಾದಂಥ ದೇವಸ್ಥಾನ ಅಂತ ಆಗ್ತಾ ಹೋಗುತ್ತೆ. ಈಗ ಮನುಷ್ಯರಿಗೆ ವಯಸ್ಸಾಗ್ತಾ ಹೋಗುತ್ತೆ ಅಲ್ವಾ. 10 ವರ್ಷ, 20 ವರ್ಷ, 30 ವರ್ಷ, 40, 50, 60 ಹೀಗೆ ಆಗ್ತಾ ಇರುತ್ತೆ. ಮನುಷ್ಯನ ಆಯಸ್ಸು ಹೆಚ್ಚಾದಂಗೆಲ್ಲ ಅವನ ಜೀವನ ಕಡಿಮೆ ಆಗ್ತಾ ಬರುತ್ತೆ. ಈಗ ನಮಗೆ ವಯಸ್ಸಾಗ್ತಾ ಇದೆ ಅಂತಂದರೆ ಏನು, ನಾವು ಇನ್ನು ಹತ್ತಿರ ಹೋಗ್ತಾ ಇದ್ದೀವಿ ಅಂತ ಅಲ್ವಾ. ನಮ್ಮ ಆಯಸ್ಸು ಜಾಸ್ತಿ ಆಗ್ತಾ ನಮ್ಮ ಒಂದು ದಿನಗಳು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಆಗುತ್ತೆ ಅಲ್ವಾ. ಈಗ 50 ವರ್ಷ ಆಯಿತು, ಇನ್ನು 50 ವರ್ಷ ಆಯ್ತಪ್ಪ, ಇನ್ನೂ ಒಂದು 30 ವರ್ಷ, 40 ವರ್ಷ ಹಬ್ಬ ಅಂದರೆ ನಾವು ಇರ್ಬೋದು ಅಂತ ಲೆಕ್ಕ ಹಾಕ್ತಾ ಇರ್ತೀವಿ. 60 ವರ್ಷ, 70 ವರ್ಷ ಆದಂಗೆಲ್ಲ ಏನಂತೀವಿ, ಆಯಿತು ಪಾಪ, ಇನ್ನು ವಯಸ್ಸಾಯಿತು, ಇನ್ನೊಂದು ಸ್ವಲ್ಪ ದಿನ ಅಂತ ಹೀಗೆಲ್ಲ ಅಂತ ಇರ್ತಾರೆ. ವಯಸ್ಸು ಆಗ್ತಾ ನಮ್ಮ ಒಂದು ದೇಹದ ಶಕ್ತಿ ಕ್ಷೀಣಿಸುತ್ತೆ. ನಾವು ನಮ್ಮ ಒಂದು ಜೀವನದ ದಿನಗಳನ್ನು ಮುಗಿಸ್ತಾ ಬರ್ತೀವಿ. ಆದರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ದೇವರ ಪ್ರತಿಮೆ ಅಥವಾ ವಿಗ್ರಹ ಅಥವಾ ದೇವಸ್ಥಾನಕ್ಕೆ ಇರುವಂತಹ ಶಕ್ತಿ ವಯಸ್ಸಾಗ್ತಾ ಅದಕ್ಕೂ ವರ್ಷ ಆಗ್ತಾ
ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಈಗ ಇದೇ ರೀತಿ ಗುರುಗಳಿಗೆ ಯಾಕೆ ಹಾಗೆ ಅಂತೀವಿ ವರ್ಧಂತಿ ಅಂತಂದರೆ, ಸ್ವಾಮಿಗಳು ದೇವರ ಸಮ ಅಂತ ಹೇಳ್ತೀವಿ ಅಲ್ವಾ. ಗುರುಗಳನ್ನು ನಾವು ದೇವರ ಸ್ಥಾನದಲ್ಲಿ ಇಟ್ಟು ಪೂಜನೀಯ ಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತೀವಿ. ಯಾಕೆ? ನಾವು ಏನೇ ಒಂದು ಕೋರಿಕೆಗಳನ್ನು ಏನೇ ಒಂದು ಬೇಡ್ಕೋಬೇಕು ದೇವರ ಹತ್ರ ಅಂದರೆ ಗುರುಗಳ ಮುಖೇನ ಹೋಗಬೇಕು ಅಂತ ಹೇಳ್ತಾರೆ. ಆಗ ದೇವರಿಗೆ ಬೇಗನೆ ತಟ್ಟುತ್ತೆ ಅಂತ. ಸನ್ಯಾಸಿಗಳು, ಗುರುಗಳು, ಸ್ವಾಮಿಗಳು ಅಂತ ಏನು ಕರಿತೀವಿ, ಇವರು ಎಲ್ಲವನ್ನ ತ್ಯಾಗ ಮಾಡಿ ಜೀವನದಲ್ಲಿ ಸನ್ಯಾಸಾಶ್ರಮವನ್ನು ತಗೊಂಡಿರ್ತಾರೆ. ಅವರ ಒಂದು ಶ್ರಾದ್ದ ಕರ್ಮಗಳನ್ನು, ಅವರ ಪಿಂಡಗಳನ್ನು ಅವರು ಇಟ್ಕೊಂಡ್ಬಿಟ್ಟೆ ಸನ್ಯಾಸತ್ವವನ್ನು ತಗೊತಾರೆ. ಹಾಗೆ ಎಲ್ಲವನ್ನೇ ತ್ಯಾಗ ಮಾಡಿಬಿಡ್ತಾರೆ. ಏನೇನೇನೇನೋ ಅವರು ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಮತ್ತು ನಮ್ಮ ಥರ ಊಟ ಅದು ಯಾವುದೂ ಇರಲ್ಲ. ದಿನನಿತ್ಯವಾಗಿ ಅವರು ವಿರಕ್ತರು ಅಂತ ಹೇಳ್ತೀವಿ. ಹಾಗೆ ಎಲ್ಲವನ್ನ ತ್ಯಾಗ ಮಾಡಿ ದೇವರನ್ನು ಆರಾಧಿಸ್ತಕ್ಕಂಥ ಗುರುಗಳು, ಅವರು ದೇವರ ಸಮ. ಅವರನ್ನು ನಾವು ಏನಾದರೂ ಬೇಡ್ಕೊಂಡ್ರೆ ಅದು ಕಾರ್ಯಗಳು ಆಗತ್ತೆ. ಗುರುಗಳಲ್ಲಿ ಭಕ್ತಿ ಮಾಡ್ತೀವಿ, ಗುರುಗಳನ್ನು ಹೆಚ್ಚು ನಾವು ನಂಬ್ತೀವಿ, ಇದರಿಂದ ದೇವರು ಪ್ರೀತನಾಗ್ತಾನೆ ಅಂತ. ಹಾಗೆ ಗುರುಗಳನ್ನು ನಾವು ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತೀವಿ. ಆದ ಕಾರಣ ಗುರುಗಳು ದೇವರನ್ನು ಒಲಿಸಿಕೊಂಡಿರುವ ಕಾರಣ ಅವರನ್ನು ನಾವು ದೇವರ ಸ್ಥಾನದಲ್ಲಿ ಇಡ್ತೀವಿ. ಹಾಗಾಗಿ ಅವರ ಆಯಸ್ಸು ಹೆಚ್ಚಾದಂಗೆಲ್ಲ ಅವರಿಗೆ ಶಕ್ತಿ ಹೆಚ್ಚಾಗುತ್ತೆ, ಅವರ ಒಂದು ಜ್ಞಾನ ಹೆಚ್ಚಾಗುತ್ತೆ, ಅವರ ಒಂದು ಏನಂತೀವಿ, ಈಗ ಸ್ವಾಮಿಗಳು ಜಾಸ್ತಿ ಹಿರಿಯ ಸ್ವಾಮಿಗಳಿದ್ದಾರೆ ಅಂದರೆ ಅವರು ತುಂಬ ಸಿದ್ಧಿ ಮಾಡ್ಕೊಂಡಿರ್ತಾರೆ. ಜಪ ತಪಗಳನ್ನು ಮಾಡಿ ಸಿದ್ಧಿ ಮಾಡ್ಕೊಂಡಿರ್ತಾರೆ, ಮಂತ್ರ ಸಿದ್ಧಿಗಳನ್ನು ಮಾಡ್ಕೊಂಡಿರ್ತಾರೆ. ನಾವು ಏನೇ ಒಂದು ಹಿಡಿ ಮಂತ್ರಾಕ್ಷತೆ ಅವರಿಂದ, ಯಾಕೆ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡು ಎಷ್ಟು ಹೊತ್ತಾದರೂ ಪರವಾಗಿಲ್ಲ ಮಂತ್ರಾಕ್ಷತೆ ಬೇಕು ಅಂತ ಗುರುಗಳಿಂದ ತಗೊತಾರೆ ಅಂದರೆ ಆ ಒಂದು ಮಂತ್ರಾಕ್ಷತೆಯಲ್ಲಿ ಅಷ್ಟು ಬಲ ಇರುತ್ತೆ. ಅದನ್ನು ನಾವು ಭಕ್ತಿಯಿಂದ ನಮ್ಮ ಶಿರದ ಮೇಲೆ ಧರಿಸ್ತೀವಿ, ಅದನ್ನು ಇಟ್ಟು ಪೂಜೆ ಮಾಡ್ತೀವಿ ಕಾರ್ಯಗಳಾಗಲಿಕ್ಕೆ ಅಂತ. ಯಾಕೆ? ಅವರ ಕೈಯಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಅವರು ದಿನನಿತ್ಯ ದೇವರನ್ನು ಮುಟ್ಟಿ ಪೂಜೆ ಮಾಡ್ತಕ್ಕಂಥವರು. ಹೀಗೆ ಅವರ ಆಯಸ್ಸು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅವರ ಒಂದು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಕಾಲ ಆದಮೇಲೆ ಅಂದರೆ ಅವರು ವೃಂದಾವನಸ್ಥರ ಆದಮೇಲೆ ಅವರ ವಿಧಿವಿಧಾನಗಳೇ ಬೇರೆ ಇರುತ್ತೆ ಅಲ್ವಾ. ಗುರುಗಳನ್ನು ವೃಂದಾವನದಲ್ಲಿ ಕೂಡಿಸಿ ಬೃಂದಾವನವನ್ನು ಕಟ್ಟಿ ಅಲ್ಲಿ ನಾವು ಬೃಂದಾವನಕ್ಕೆ ಪೂಜೆ ಮಾಡ್ತಾ ಬರ್ತೀವಿ, ಆರಾಧನೆಯನ್ನು ಮಾಡ್ತೀವಿ, ಆರಾಧನೆ ಮಹೋತ್ಸವಗಳನ್ನು ಮಾಡ್ತೀವಿ ಪ್ರತಿ ವರ್ಷ. ಯಾಕೆ? ಅವರ ಶಕ್ತಿ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚಾಗುತ್ತೆ ಅವರ ಒಂದು ಶಕ್ತಿ, ಅವರು ನಮ್ಮ ಮೇಲೆ ಮಾಡ್ತಕ್ಕಂಥ ಕೃಪೆ. ಇದರಿಂದ ನಾವು ವರ್ಧಂತಿ ಮಹೋತ್ಸವ ಅಂತ ಕರಿತೀವಿ. ಇಷ್ಟು ಮನುಷ್ಯರಿಗೂ ಮತ್ತು ಗುರುಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ. ಮನುಷ್ಯರ ಆಯಸ್ಸು ಹೆಚ್ಚಾದಂಗೆಲ್ಲ ನಾವು ಎಲ್ಲವನ್ನ ಕಳ್ಕೊತೀವಿ, ದೇಹದಲ್ಲಿ ಶಕ್ತಿ ಕಳ್ಕೊತೀವಿ, ಆರೋಗ್ಯವನ್ನು ಕಳ್ಕೊತೀವಿ, ಮುಪ್ಪು ಬರುತ್ತೆ, ಏನೂ ಮಾಡಲಿಕ್ಕೆ ಕೈಲಾಗೋದಿಲ್ಲ, ಪೂಜೆ ಪುನಸ್ಕಾರಗಳು ಕೈಲಾಗೋದಿಲ್ಲ, ಮತ್ತು ಏನೂ ಅಂದರೆ ಏನೂ ಇಲ್ಲ, ಎಲ್ಲ ಪರಾಧೀನ ಆಗಿ ಹೋಗ್ತೀವಿ, ಒಬ್ಬರಿಗೆ ಅಧೀನರಾಗಿ ಹೋಗ್ಬಿಡ್ತೀವಿ, ಮಕ್ಕಳಿಗೆ, ಸೊಸೆಯಂದ್ರಿಗೆ, ಈ ರೀತಿಯಾಗಿ. ಆದರೆ ದೇವಸ್ಥಾನಗಳು ಹಾಗಲ್ಲ. ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ವಿಗ್ರಹಗಳು, ಮೂರ್ತಿಗಳು ಹಾಗಲ್ಲ, ಮತ್ತು ಗುರುಗಳು ಹಾಗಲ್ಲ. ಗುರುಗಳ ಶಕ್ತಿನೂ ಅಪಾರವಾದದ್ದು, ಗುರುಗಳು ದೇವರ ಸಮ. ಹಾಗಾಗಿ ಗುರುಗಳು ಬೃಂದಾವನಸ್ಥರಾದ ಮೇಲೂ ಸಹ ಅವರ ಶಕ್ತಿ ಅಪಾರವಾಗಿರುತ್ತೆ. ನಾವು ಅವರನ್ನು ಆರಾಧಿಸಿ ಅವರಿಂದ ವರಗಳನ್ನು ಪಡಿತೀವಿ. ಅದಕ್ಕೋಸ್ಕರ ಗುರುಗಳಿಗೂ ಸಹ ನಾವು ವರ್ಧಂತಿ ಮಹೋತ್ಸವ ಅಂತ ಆಚರಣೆಯನ್ನು ಮಾಡ್ತೀವಿ. ಈಗ ನಾವು ಬರ್ತ್ಡೇ ಪಾರ್ಟಿಗಳನ್ನು ಮಾಡ್ಕೊತಾ ಇರ್ತಾರಲ್ವ, ಅವಾಗ ಕಾರ್ಡ್ಗಳನ್ನೆಲ್ಲ ಹಾಕಿಸ್ತಾರೆ. ಏನಂತ ಹಾಕಿಸ್ತಾರೆ? ಜನ್ಮದಿನೋತ್ಸವದ ಸಮಾರಂಭ ಅಥವಾ ಇನ್ನೇನಾದರೂ ಹಾಕಿಸ್ತಾರೆ ಅಲ್ವಾ, ಸೆಲೆಬ್ರೇಷನ್ ಅಂತ ಹಾಕಿಸ್ತಾರೆ. ಆದರೆ ವರ್ಧಂತಿ ಉತ್ಸವ ಅಂತ ಹಾಕ್ಸೋದಿಲ್ಲ ಪ್ರತಿ ವರ್ಷ ಆದಾಗೆಲ್ಲ. ಅದು ಮನುಷ್ಯರಿಗೆ ಮತ್ತು ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಗೆ ಅಥವಾ ಗುರುಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ. ಯಾಕೆ ವರ್ಧಂತಿ ಅಂತ ಕರೀತೀರಾ? ಹಾಗೆ ಕರೀಬಾರ್ದು, ನೀವು ಸರಿ ಮಾಡ್ಕೊಳ್ರಿ ಅಂತ ಒಬ್ಬರು ಹೇಳಿದರು ನನಗೆ, ಸ್ನೇಹಿತರು. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ವರ್ಧಂತಿ ಉತ್ಸವ ಅಂತ ಯಾಕೆ ಕರೀತಾರೆ ದೇವಸ್ಥಾನಗಳಿಗಾಗಲಿ ಗುರುಗಳಿಗಾಗಲಿ, ಮತ್ತು ನಮಗೆ ಯಾಕೆ ಹಾಗೆ ಕರೆಯೋದಿಲ್ಲ ಅಂತ. ಅವ್ರಿಗೆ ಯಾವತ್ತೂ ಹುಟ್ಟಿದ ದಿನ ಅಂತ ಅನ್ನಬಾರ್ದು. ಗುರುಗಳಿಗೆ ವರ್ಧಂತಿ ಉತ್ಸವ ಅಂತಲೇ
ಹೇಳಬೇಕು. ದೇವಸ್ಥಾನಿಗಳಿಗೂ ಅಷ್ಟೇ ವರ್ಧಂತಿ ಮಹೋತ್ಸವ ಅಂತ ಹೇಳಬೇಕು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪ್ರಶ್ನೆ ಬಂದಿದೆ, 108 ಬಾರಿ ಜಪವನ್ನು ಮಾಡ್ತೀವಲ್ವ ಸ್ತ್ರೀಯರು ಮುಖ್ಯವಾಗಿ, ಯಾವ ರೀತಿ ಮಾಡಬೇಕು? ತುಳಸಿ ಮಣಿಯಿಂದ ನಾವು ಜಪವನ್ನು ಮಾಡ್ಬೋದಾ ಅಂತ ಕೇಳಿದರು. ಸ್ತ್ರೀಯರು ತುಳಸಿ ಮಣಿಯನ್ನು ಬಳಸಿ ಜಪವನ್ನು ಮಾಡಬಾರ್ದು. ಮತ್ತು ಏನನ್ನು ಬಳಸಬೇಕು ಅಂದರೆ ಸ್ಫಟಿಕದ ಮಣಿಯ ಹಾರ ಬರುತ್ತಲ್ಲ, ಅದನ್ನು ತಗೊಂಡು ಜಪವನ್ನು ಮಾಡ್ಬೋದು. ಅಥವಾ ಕೈ ಬೆರಳುಗಳನ್ನು ಎಣಿಸಿ ಮೇರು ಪರ್ವತದ ರೀತಿ, ಅಂದರೆ ಉಂಗುರದ ಬೆರಳಿನ, ನಾನು ಒಂದು ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಂತೆ, ಉಂಗುರದ ಬೆರಳಿನ ಕೆಳಗಡೆ ಲೈನ್ಗಳಿರುತ್ತಲ್ಲ, ಬೆಟ್ಟುಗಳಿಗೆ ಲೈನ್ಗಳಿರುತ್ತಲ್ಲ, 3 ಗೆರೆಗಳು, ಅಲ್ಲಿ ಉಂಗುರದ ಬೆರಳಿನ ಪೂರ್ತಿ ಕೆಳಗಡೆ ಬೆರಳಿಂದ ಪ್ರಾರಂಭ ಮಾಡಿ ಕಿರುಬೆರಳಿನ ಕೆಳಗಡೆ ಲೈನು ಮತ್ತು ಕಿರುಬೆರಳಿನ ಮಧ್ಯದ ಲೈನು, ಕಿರುಬೆರಳಿನ ಮೇಲಿನ ಲೈನು ಅಲ್ಲಿಗೆ ಬರಬೇಕು. ಮತ್ತು ಉಂಗುರದ ಬೆರಳಿನ ಮೇಲಿನ ಲೈನು, ಮಧ್ಯದ ಬೆರಳಿನ ಮೇಲಿನ ಲೈನು, ತೋರು ಬೆರಳಿನ ಮೇಲಿನ ಲೈನು ಹಂಗೆ ಬರಬೇಕು. ನಂತರ ತೋರು ಬೆರಳಿನ ಮಧ್ಯದ ಲೈನು, ತೋರು ಬೆರಳಿನ ಕೆಳಗಿನ ಲೈನು, ಪೂರ್ತಿ ಕೆಳಗಿನ ಲೈನು, ಮಧ್ಯದ ಬೆರಳಿನ ಕೆಳಗಿನ ಲೈನು, ಈ ರೀತಿಯಾಗಿ ಮೇರು ಪರ್ವತ ಅಂತ ಕರಿತೀವಿ. ಹೀಗೆ ಜಪವನ್ನು ಮಾಡಬೇಕು ಹೆಣ್ಣು ಮಕ್ಕಳು, ಸ್ತ್ರೀಯರು. ನೀವು ಇಲ್ಲಿಂದ ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಉಂಗುರದ ಬೆರಳಿನ ಮಧ್ಯದ ಲೈನು, ಮಧ್ಯದ ಬೆರಳಿನ ಮಧ್ಯದ ಲೈನು, ಈ ಎರಡನ್ನು ಬಿಟ್ಬಿಡಬೇಕು. ಇದನ್ನು ಕೌಂಟ್ ತೊಗೋಬಾರ್ದು ನಾವು. ಹೀಗೆ ಇಲ್ಲಿಂದ ಕೌಂಟ್ ಮಾಡಿರಿ. ಉಂಗುರದ ಬೆರಳಿನ ಕೆಳಗಿನ ಲೈನು ಇಲ್ಲಿಂದ ಕೌಂಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. 1 2 3 4 5 6 7 8 9 10 ಹೀಗೆ ರೌಂಡಾಗಿ ಸುತ್ತುವರ್ಕೊಂಡು ಬಂದರೆ ಮಧ್ಯದ ಬೆರಳಿನ ಕೆಳಗಿನ ಲೈನಿಗೆ 10 ಕೌಂಟ್ ಆಗುತ್ತೆ. ಹೀಗೆ ನೀವು 10 ಸಲ ಮಾಡಿದ್ರಿ ಅಂತಂದರೆ 100 ಆಗುತ್ತೆ. ಇನ್ನು 8 ಸಲ ಮಾಡಿದ್ರೆ 108. ಈ ರೀತಿಯಾಗೂ ಸಹ ನೀವು ಜಪವನ್ನು ಮಾಡ್ಬೋದು. ಅಥವಾ ಸ್ಫಟಿಕದ ಮಣಿಯನ್ನು ಬಳಸಿ ಸ್ತ್ರೀಯರು ಜಪವನ್ನು ಮಾಡ್ಬೋದು. ಸ್ಫಟಿಕದ ಮಣಿಯನ್ನು ಬಳಸಿ ಜಪವನ್ನು ಮಾಡೋದಾಯಿತು ಅಂದರೆ ಮಧ್ಯದ ಬೆರಳಿನ ಮೇಲೆ, ಮಧ್ಯದ ಬೆರಳಿರುತ್ತಲ್ಲ, ತೋರು ಬೆರಳು ಮೇಲಿರಬೇಕು, ಅದನ್ನು ಟಚ್ ಮಾಡಬಾರ್ದು. ತೋರು ಬೆರಳನ್ನು ಮಧ್ಯದ ಬೆರಳಿನ ಆ ಗೆರೆ ಏನಿರುತ್ತಲ್ಲ, ಮುಂದಿನ ಗೆರೆ, ಫಸ್ಟ್ ಗೆರೆ, ಅದರ ಮೇಲೆ ಜಪಮಾಲೆಯನ್ನು ಹಿಡ್ಕೊಂಡು ಕೆಳಗಡೆ ಮಾಡಬಾರ್ದು. ಯಾವತ್ತೂ ಹಿಂಗೆ ಕೆಳಗಡೆ ಎಳಿತಾ ಇರ್ತಾರೆ ಮಣಿಗಳನ್ನು, ಆ ಥರ ಮಾಡಬಾರ್ದು. ಕೆಳಗೆ ಬರಬಾರ್ದು, ಯಾವಾಗಲೂ ಮೇಲೆ ಹೋಗಬೇಕು. ಮೇಲೆ ಜಪ ಮಾಡ್ತಾ ಮಾಡ್ತಾ ಮೇಲಕ್ಕೆ ಅನ್ನಬೇಕು ಮಣಿಗಳನ್ನು. ನಿಮಗೊಂದು ಸಲ ನಾನು ತೋರಿಸ್ಕೊಡ್ತೀನಂತೆ, ಈ ವಿಡಿಯೋದಲ್ಲಿ ಆಗಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿರಿ, ತೋರಿಸ್ಕೊಡ್ತೀನಿ. ಆ ರೀತಿಯಾಗಿ ಮೇಲಕ್ಕೆ ಮಾಡ್ತಾ ಮೇಲ್ಮುಖವಾಗಿ ಜಪ ಮಾಡಬೇಕು, ಕೆಳಮುಖವಾಗಿ ಜಪ ಮಾಡಬಾರ್ದು. ಈ ರೀತಿಯಾಗಿ ಜಪ ಮಾಡ್ಬೋದು. ಆದರೆ ತುಳಸಿ ಮಣಿಯನ್ನು ಮಾತ್ರ ಸ್ತ್ರೀಯರು ಬಳಸೋ ಹಾಗಿಲ್ಲ. ಪುರುಷರು ತುಳಸಿ ಮಣಿಯಲ್ಲಿನೇ ಜಪ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಬ್ರಾಹ್ಮಣರಲ್ಲಿ, ವೈಷ್ಣವರಲ್ಲಿ ಎಲ್ಲರೂ ಗಂಡಸರು ತುಳಸಿ ಮಣಿಯನ್ನು ಹಾಕ್ಕೊಂಡಿರ್ತಾರೆ ಕೊರಳಲ್ಲಿ, ತುಳಸಿ ಮಣಿಯ ಹಾರ. ಅದರಿಂದ ಅವರು ದಿನನಿತ್ಯ ಗಾಯತ್ರಿ ಜಪವನ್ನು ಮಾಡ್ತಾರೆ. ಇನ್ನು ಅದನ್ನು ಕೇಳಿದರು ನನಗೆ, ಗಾಯತ್ರಿ ಜಪವನ್ನು ಮಾಡ್ಬೋದಾ ಸ್ತ್ರೀಯರು ಅಂತ. ಸ್ತ್ರೀಯರು ಗಾಯತ್ರಿ ಜಪವನ್ನು ಮಾಡೋ ಹಾಗಿಲ್ಲ. ಬರೀ ಕೃಷ್ಣ ಮಂತ್ರ ಜಪ ಮಾತ್ರ ಸ್ತ್ರೀಯರು ಮಾಡಬೇಕು ಅಷ್ಟೇ. ಇನ್ಯಾವ ಮಂತ್ರ ಜಪನೂ ಸ್ತ್ರೀಯರಿಗೆ ಬರೋದಿಲ್ಲ ಮಾಡಲಿಕ್ಕೆ. ಬರೀ ಕೃಷ್ಣ ಮಂತ್ರ ಅದನ್ನು ಮಾತ್ರ ಜಪ ಮಾಡುವಂಥ ಅಧಿಕಾರ ಸ್ತ್ರೀಯರಿಗೆ ಇರುತ್ತೆ. ಪ್ರಣವ ಮಂತ್ರ ಅಂತ ಹೇಳ್ತೀವಿ, ಹಾಗಾಗಿ ಅದನ್ನು ಓಂಕಾರವನ್ನು ಉಚ್ಚಾರ ಮಾಡೋ ಹಾಗಿಲ್ಲ. ಶ್ರೀಕಾರವನ್ನು ಮಾತ್ರ ಸ್ತ್ರೀಯರು ಉಚ್ಚಾರವನ್ನು ಮಾಡಬೇಕು. ಈ ರೀತಿ ಕೆಲವೊಂದು ನಿಯಮಗಳಿರುತ್ತೆ. ಹೀಗೆ ಸ್ತ್ರೀಯರು ಸ್ಫಟಿಕದ ಮಣಿಯ ಹಾರವನ್ನು ಬಳಸಿ ಜಪವನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, 2 ಕೋರಿಕೆಗಳನ್ನು ಹೇಳಿಕೊಂಡು 2 ಮುಡುಪನ್ನು ಒಟ್ಟೊಟ್ಟಿಗೆ ಕಟ್ಬೋದಾ ಒಂದೇ ದೇವರಿಗೆ ಅಂತ ಕೇಳಿದ್ರಿ. ಈಗ ಒಂದು ಕೆಲಸ ಆಗಿಬಿಡಲಿ, ಆಮೇಲೆ ಇನ್ನೊಂದು ಕೆಲಸಕ್ಕೆ ನೀವು ದೇವರನ್ನು ಬೇಡ್ಕೊಳ್ರಿ. ಯಾಕೆಂದರೆ ಒಟ್ಟೊಟ್ಟಿಗೆ ಎಲ್ಲ ಪ್ರಶ್ನೆಗಳನ್ನು ದೇವ್ರ ಮುಂದೆ ಇಡಬಾರ್ದು. ನನಗೆ ತಿಳಿದ ಪ್ರಕಾರ ಹೇಳ್ತೀನಿ, ಮನುಷ್ಯರಿಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಸ್ನೇಹಿತರೆ, ತುಂಬ ಕೋರಿಕೆಗಳಿರುತ್ತೆ. ಈಗ ಒಂದು ಮುಗೀತು ಅಂದರೆ ಇನ್ನೊಂದು ಇರುತ್ತೆ ಅದ್ರ ಹಿಂದೆನೇ ಅಲ್ವಾ. ಹಾಗಾಗಿ ದೇವ್ರ ಮುಂದೆ ಅಷ್ಟೂ ಹೇಳ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನನೇ ಸಾಕಾಗೋದಿಲ್ಲ. ಅಷ್ಟು ನಮಗೆ ತೊಂದರೆ ತಾಪತ್ರಯಗಳು ಇದ್ದೇ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ನಮಗೆ ಏನು ಅರ್ಜೆಂಟಾಗಿ ಒಂದು ಕಾರ್ಯ ಆಗಬೇಕಾಗಿದೆ ಅಥವಾ ಇನ್ನೇನೋ ಸಮಸ್ಯೆ ಇದೆ, ಅದು ಬಗೆಹರಿಬೇಕು ಅಂತ ಯಾವುದು ನಮಗೆ
ಮುಖ್ಯ ಅಂತ ಅನಿಸುತ್ತೋ ಅದನ್ನು ಫಸ್ಟು ನಾವು ಬಗೆಹರಿಸ್ಕೋಬೇಕು. ಅದಕ್ಕಾಗಿ ಫಸ್ಟು ಒಂದು ಕೋರಿಕೆಯನ್ನು ಇಟ್ಟು ಒಂದೇ ಮುಡುಪನ್ನು ಕಟ್ಟಿರಿ. ನೀವು ಅಷ್ಟು ಮುಡುಪು ಕಟ್ಟಿರ್ತೀರಲ್ವ, ಯಾವುದಕ್ಕೆ ಏನು ಅಂತ ಹೆಂಗೆ ಗೊತ್ತಾಗುತ್ತೆ? ಅಥವಾ ಈಗ ಒಟ್ಟೊಟ್ಟಿಗೆ ಒಂದು ದೇವರಿಗೆ ಒಂದು ಮುಡುಪು, ಇನ್ನೊಂದು ದೇವರಿಗೆ ಇನ್ನೊಂದು ಮುಡುಪು, ಇನ್ನೊಂದು ದೇವರಿಗೆ ಇನ್ನೊಂದು ಮುಡುಪು, ಈ ರೀತಿಯಾಗಿ ಎರಡೆರಡು ಮೂರು ದೇವರುಗಳಿಗೆ ನೀವು ಒಂದೇ ದಿನ ಒಂದೇ ಸಲ ಮುಡುಪುಗಳನ್ನು ಕಟ್ಟಿಬಿಟ್ರೆ ಯಾವ ದೇವರಿಗೆ ಯಾವ ಮುಡುಪನ್ನು ತೊಗೊಂಡೋಗಿ ಹಾಕ್ತೀರಾ? ಅದು ಕನ್ಫ್ಯೂಷನ್ ಆಗುತ್ತೆ. ಈಗ ಅಷ್ಟೂ ಮುಡುಪುಗಳನ್ನು ಎಲ್ಲಿ ಇಡ್ತೀರಾ? ನೀವು ದೇವಸ್ಥಾನಕ್ಕೆ ಹೋಗಿ ಅಥವಾ ನಿಮ್ಮ ದೇವರಿಗೆ ಹೋಗಿ ಅದನ್ನು ಸಲ್ಲಿಸೋ ತನಕನೂ ಕಷ್ಟ ಆಗುತ್ತೆ. ಇದೆಲ್ಲ ರಿಸ್ಕ್ಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಒಂದು ಸಲ ಒಂದು ದೇವರಿಗೆ, ಮುಖ್ಯವಾಗಿ ಮನೆ ದೇವರಿಗೆ ಮುಡುಪನ್ನು ಕಟ್ಟೋದು ತುಂಬ ಶ್ರೇಷ್ಠ. ಅದು ಏನಾದರೂ ಆಪತ್ತು ಕಾಲ ಇದ್ದರೆ ಮಾತ್ರ ಸುಮ್ಮನೆ ಮುಡುಪುಗಳು ಕಟ್ಟೋದಲ್ಲ, ಯಾವಾಗಂದ್ರೆ ಅವಾಗೆ ಹೆಂಗಂದ್ರೆ ಹಾಗೆ ಮುಡುಪು ಕಟ್ಟೋದಲ್ಲ. ಅದಕ್ಕೆ ಒಂದು ನಿಯಮ ಪದ್ಧತಿ ಅಂತ ಇದೆ. ನಾನು ಇದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ, ಮುಡುಪನ್ನು ಹೇಗೆ ಕಟ್ಟಬೇಕು ಅಂತ. ಅದೇ ಪದ್ಧತಿಯಲ್ಲಿ ಮುಡುಪನ್ನು ಕಟ್ಟಬೇಕು. ಅದನ್ನು ಎಲ್ಲಂದರಲ್ಲಿ ಇಡೋದು, ನೆಲದ ಮೇಲೆ ಇಡಬಾರ್ದು ಮುಖ್ಯವಾಗಿ ಮುಡುಪನ್ನು. ಮತ್ತು ಜಾಗ್ರತೆಯಾಗಿ ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ತಲುಪಿಸ್ಬೇಕು, ಹುಂಡಿಯಲ್ಲಿ ಹಾಕಬೇಕು ಆ ದುಡ್ಡನ್ನು. ಹಾಗಾಗಿ ಯಾವಾಗಲೂ ಮುಡುಪುಗಳನ್ನು ಕಟ್ಟಬೇಡ್ರಿ. ಏನಾದರೂ ನಮಗೆ ತುಂಬ ಒಂದು ಕಾರ್ಯ ಮಾಡ್ತಾಯಿದ್ದೀವಿ, ತುಂಬ ವಿಘ್ನ ಬರ್ತಾ ಇದೆ, 2-3 ಸಲ ನಮಗೆ ಕ್ಯಾನ್ಸಲ್ ಆಯಿತು, ಆಗ್ತಾನೆ ಇಲ್ಲ ಅಂದರೆ ಆಗ ನಿಮ್ಮ ಮನೆಯ ದೇವರು ಅಥವಾ ನಿಮ್ಮ ಇಷ್ಟ ದೇವರು ಕುಲದೇವರ ಮೇಲೆ ಹೇಳಿಕೊಂಡು ಮುಡುಪನ್ನು ಕಟ್ಟಿ ಜಾಗ್ರತೆಯಿಂದ ಇಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಪೂಜೆ ಮಾಡಬೇಕು. ನಂತರ ಅದನ್ನು ತೊಗೊಂಡು ಹೋಗಿ ದೇವಸ್ಥಾನಕ್ಕೆ ಆದಷ್ಟು ಬೇಗ ನಿಮ್ಮ ಕಾರ್ಯ ಆದ ತಕ್ಷಣ ತಲುಪಿಸ್ಬಿಡ್ಬೇಕು. ನಮಗೆ ಆ ಕಾರ್ಯನೇ ಆಗಿಲ್ಲ, ಎಷ್ಟೊಂದು ದಿನ ಆಯಿತು, ಮತ್ತು ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ದಯವಿಟ್ಟು ತೊಗೊಂಡು ಹೋಗಿ ಹಾಕಿಬಿಡ್ರಿ. ನಿಮ್ಮ ಕಾರ್ಯ ಆಗಲಿ ಆಗದೇ ಇರಲಿ, ಇಷ್ಟು ದಿನದಲ್ಲಿ ಆಯಿತು ಅಂದರೆ ಸಂತೋಷ. ಇಲ್ಲ ನಿರ್ವಿಘ್ನವಾಗಿ ನಾವು ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಆಯ್ತಪ್ಪ ಅಂದರೆ ತೊಗೊಂಡೋಗಿ ಬೇಗನೆ ಮುಡುಪನ್ನು ಸಲ್ಲಿಸಬೇಕು. ಮುಡುಪು ಕಟ್ಟೋದು ಅಂದರೆ ತಮಾಷೆ ವಿಷಯ ಅಲ್ಲ. ಸುಮ್ಮನೆ ಅದನ್ನು ಏನೋ ಅಂತೇಳಿ ಮಾಡಿಕೊಂಡು ತೊಂದರೆಗಳನ್ನು ತಂದ್ಕೋಬೇಡ್ರಿ. ನಿಮಗೆ ಎಷ್ಟು ಸಾಧ್ಯನೋ, ಯಾವುದು ಮುಖ್ಯವಾಗಿ ಆಗಬೇಕೋ, ಅವಶ್ಯಕತೆ ಇದೆಯೋ ಅದರ ಬಗ್ಗೆ ಮಾತ್ರ ಮುಡುಪನ್ನು ಕಟ್ಟಿರಿ. ಆ ಒಂದು ಕಾರ್ಯ ಆದಮೇಲೆ ಆ ಮುಡುಪನ್ನು ದೇವರಿಗೆ ಸಲ್ಲಿಸಿ ಬಂದು ಸ್ವಲ್ಪ ಸಮಯ ತೊಗೊಳ್ರಿ, ಮತ್ತು ಇನ್ನೊಂದು ಮುಡುಪನ್ನು ಕಟ್ಟಿರಿ. ಬೇಡ ಅಂತ ಹೇಳಲ್ಲ. ಒಟ್ಟೊಟ್ಟಿಗೆ 2-3 ಮುಡುಪನ್ನು ಕಟ್ಟಲಿಕ್ಕೆ ಹೋಗಬೇಡ್ರಿ. ಅಷ್ಟು ಕೆಲಸ ಆಗೋದಿಲ್ಲ. ಯಾವುದಾದ್ರೂ ಆಗುತ್ತಷ್ಟೇ, ಎಲ್ಲ ಕೆಲಸಗಳೂ ಆಗೋದಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದನ್ನು ನಾವು ದೇವರ ಹತ್ರ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೋಬೇಕು. ಇನ್ನೊಂದು ಪ್ರಶ್ನೆ ಇದೆ. ಸುಟ್ಟ ಸೀರೆಯನ್ನು ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದಾ ಅಥವಾ ಸುಟ್ಟ ಸೀರೆಯನ್ನು ಬಳಸ್ಬೋದಾ ಅಂತ ಕೇಳಿದ್ರಿ. ಸುಟ್ಟಿರೋದು ಅಂತಂದರೆ ಬರೀ ಬೆಂಕಿ ತಾಗಿ ಸುಟ್ಟಿರೋದು ಅಂತಲ್ಲ, ಏನಾದರೂ ಕಿಡಿ ಬಿದ್ದು ಸಹ ಹೋಲ್ ಥರ ಆಗಿರ್ಬೋದು ಸೀರೆಗಳು, ಅದನ್ನು ಉಡ್ಬೋದಾ ಅಂತ ಕೇಳಿದ್ದಾರೆ. ಸುಟ್ಟ ಸೀರೆಯನ್ನು ಉಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸುಟ್ಟಿರೋ ಸೀರೆ, ಹರಿದಿರೋ ಬ್ಲೌಸು, ಇದೆಲ್ಲ ಒಂಥರ ದರಿದ್ರದ ಸಂಕೇತ ಅಂತ ಹೇಳ್ತಾರೆ. ಹಾಗಾಗಿ ಸುಟ್ಟಿರೋದನ್ನು ಉಡಬಾರ್ದು, ಶುಭ ಅಲ್ಲ ಅಂತ. ಪೂಜೆಗಳಿಗಂತೂ ಅದು ಬರೋದೇ ಇಲ್ಲ ಸುಟ್ಟಿರೋ ಸೀರೆ. ಹಾಗೇನಾದರೂ ನಿಮಗೆ ಇಲ್ಲ ತುಂಬ ಕಾಸ್ಟ್ಲಿ ಸೀರೆ, ಇದು ತುಂಬ ಲಕ್ಷ ಕೊಟ್ಟು ಕೊಂಡ್ಕೊಂಬಿಟ್ಟಿದ್ದೀವಿ, ಸಾವಿರಾರು ಗಟ್ಟಲೆ ಕೊಟ್ಟು ಕೊಂಡ್ಕೊಂಡಿದ್ದೀವಿ ರೇಷ್ಮೆ ಸೀರೆ, ಅಥವಾ ತುಂಬ ಬೆಲೆ ಬಾಳೋದು, ಇದನ್ನು ಏನು ಮಾಡಬೇಕು ಅಂತಂದರೆ, ಹಾಗೆ ನಿಮಗೇನಾದರೂ ಅಷ್ಟು ಬೆಲೆ ಬಾಳೋದಿದೆ, ಅದನ್ನು ತೆಗೆದು ಹಾಕೋದಕ್ಕಾಗೋದಿಲ್ಲ ಸೀರೆಗಳು ಅನ್ನೋದಾಯ್ತಂದರೆ ಸ್ವಲ್ಪ ಹಾಲು ತುಪ್ಪವನ್ನು ಎಲ್ಲಿ ಸುಟ್ಟಿರುತ್ತಲ್ಲ ಆ ಜಾಗದಲ್ಲಿ ಹಚ್ಚಿರಿ. ಸ್ವಲ್ಪ ಸಣ್ಣದಾಗಿ ಕಿಡಿ ಬಿದ್ದಿದೆ ಅಂದರೆ ಪರವಾಗಿಲ್ಲ. ತುಂಬ ದೊಡ್ಡದಾಗಿ ಸೀರೆ ಸುಟ್ಟಿದೆ ಅಂದರೆ ದಯವಿಟ್ಟು ಉಟ್ಕೋಬೇಡ್ರಿ. ಬೆಂಕಿ ಬಿದ್ದು ಸುಟ್ಟೋಗಿದೆ ಸೀರೆ ಅಂದರೆ ದಯವಿಟ್ಟು ಉಟ್ಕೋಬೇಡ್ರಿ. ಏನಾದರೂ ನೀವು ಊದ್ಕಡ್ಡಿ ಹಚ್ಚೋರಾಗಿದ್ದರೆ ಊದ್ಕಡ್ಡಿ ಕಿಡಿ ಆ ಥರದ್ದು ಏನಾದರೂ ಬಿದ್ದಿದ್ರೆ ಮಾತ್ರ ನಾನು ಹೇಳ್ತಾ ಇರೋದು. ಅದು ಏನು ತುಂಬ ಕಾಸ್ಟ್ಲಿ, ನಾವು ಇದನ್ನು ತೆಗೆದು ಬಿಷ್ಟಾಕೋಕ್ಕಾಗೋದಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಇದ್ದರೆ ಮಾತ್ರ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ಸುಟ್ಟಿರೋ ಸೀರೆ, ಸುಟ್ಟಿರೋ ಬಟ್ಟೆಯನ್ನು ಉಡಬಾರ್ದು ಅಂತಲೇ ಹೇಳ್ತಾರೆ. ಹಾಗಾಗಿ ತುಂಬ ಬೆಲೆ ಬಾಳೋದು, ಒಂದು ಸಣ್ಣ ಕಿಡಿ ಬಿದ್ದಿದೆ, ಅದು ಕಾಣಿಸೋದೇ ಇಲ್ಲ, ಅಷ್ಟು ಸಣ್ಣ ಹೋಲಾಗಿದೆ ಅಂದರೆ ಒಂಚೂರು ಹಾಲು ತುಪ್ಪವನ್ನು ಅದಕ್ಕೆ ಹಚ್ಚಿ ಒಂದು ಸಲ ಆಮೇಲೆ ಶುದ್ಧವಾಗಿ ತೊಳೆದ್ಬಿಟ್ಟು ಅದನ್ನು ಉಟ್ಕೋಬೋದು, ತೊಂದರೆ ಇಲ್ಲ. ಆದರೂ ಸಹ ಸುಟ್ಟಿರೋ ಬಟ್ಟೆಯನ್ನು ಉಡೋದು ಶ್ರೇಷ್ಠ ಅಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಪ್ರಶ್ನೆಗಳಿಗೆ ಉತ್ತರ.
ಇನ್ನೂ ಒಂದು 3-4 ಪ್ರಶ್ನೆಗಳಿದ್ದಾವೆ, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಂತೆ. ಇದು ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ಇದು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೇನಾದರೂ ಪ್ರಶ್ನೆಗಳಿತ್ತು ಅಂದರೆ ನನಗೆ ಕಳಿಸ್ಕೊಡ್ರಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಹ ಸೇರಿಸ್ಕೊಂಡು ಹೇಳ್ತೀನಂತೆ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.